ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದ ಕಾಯ್ದೆ ಯಾವುದು? ಆಪ್ಷನ್ 1 1916ರ ಕಾಯ್ದೆ, ಆಪ್ಷನ್ 2 1919ರ ಕಾಯ್ದೆ, ಆಪ್ಷನ್ 3 1935ರ ಕಾಯ್ದೆ, ಆಪ್ಷನ್ 4 1930ರ ಕಾಯ್ದೆ. ಸರಿಯಾದ ಉತ್ತರ 1919ರ ಕಾಯ್ದೆ. ಪ್ರಶ್ನೆ 2 ತತ್ವಬೋಧಿನಿ ಸಭಾವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ 1 ಕೇಶವಚಂದ್ರ ಸೇನ್, ಆಪ್ಷನ್ 2 ದೇವೇಂದ್ರನಾಥ್ ಟಾಗೋರ್, ಆಪ್ಷನ್ 3 ರಾಜಾ ರಾಧಾಕಾಂತ್ ದೇವ್, ಆಪ್ಷನ್ 4 ಆಚಾರ್ಯ ಕೃಪಾಲಾನಿ. ಸರಿಯಾದ ಉತ್ತರ ದೇವೇಂದ್ರನಾಥ್ ಟಾಗೋರ್. ಪ್ರಶ್ನೆ 3 ಯಾವಾಗ ಮತ್ತು ಯಾರಿಂದ ಭಾರತದಲ್ಲಿ ಸಶಸ್ತ್ರ ಕಾಯ್ದೆ ಜಾರಿಗೊಂಡಿತು? ಆಪ್ಷನ್ 1 1876 ಲಾರ್ಡ್ ಕ್ಯಾನಿಂಗ್, ಆಪ್ಷನ್ 2 1881 ಲಾರ್ಡ್ ರಿಪ್ಟನ್, ಆಪ್ಷನ್ 3 1878 ಲಾರ್ಡ್ ಲಿಟ್ಟನ್, ಆಪ್ಷನ್ 4 1856 ಲಾರ್ಡ್ ಡಾಲ್ಹೌಸಿ. ಸರಿಯಾದ ಉತ್ತರ 1878 ಲಾರ್ಡ್ ಲಿಟ್ಟನ್. ಪ್ರಶ್ನೆ 4 ಈ ಕೆಳಗಿನ ಯಾವ ಕಾಯ್ದೆಯನ್ನು ಜವಾಹರಲಾಲ್ ನೆಹರೂರವರು ದಾಸ್ಯತ್ವದ ಹೊಸ ಸನ್ನದು ಎಂಬುದಾಗಿ ವಿವರಿಸಿದರು? ಆಪ್ಷನ್ 1 ಭಾರತ ಸರ್ಕಾರದ 1919ರ ಕಾಯ್ದೆ, ಆಪ್ಷನ್ 2 ಭಾರತ ಸರ್ಕಾರದ 1935ರ ಕಾಯ್ದೆ, ಆಪ್ಷನ್ 3 ಪಿಟ್ಸ್ ಇಂಡಿಯಾ ಕಾಯ್ದೆ 1784, ಆಪ್ಷನ್ 4 ರೆಗ್ಯುಲೇಟಿಂಗ್ ಕಾಯ್ದೆ 1773. ಸರಿಯಾದ ಉತ್ತರ ಆಪ್ಷನ್ 2 ಭಾರತ ಸರ್ಕಾರದ 1935ರ ಕಾಯ್ದೆ. ಪ್ರಶ್ನೆ 5 ಪೋಲೋ ಕಾರ್ಯಾಚರಣೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ 1 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಜವಾಹರಲಾಲ್ ನೆಹರೂರವರ ಬಂಧನ, ಆಪ್ಷನ್ 2 ಬ್ರಿಟಿಷ್ ಭಾರತದ ಮೇಲೆ ಭಾರತೀಯ ರಾಷ್ಟ್ರೀಯ ಸೈನ್ಯದ ಆಕ್ರಮಣ, ಆಪ್ಷನ್ 3 ಭಾರತ ಸರ್ಕಾರದಿಂದ ಹೈದರಾಬಾದ್ ಮಾಂಡಳಿಕ ರಾಜ್ಯದ ಸ್ವಾಧೀನಪಡಿಸಿಕೊಳ್ಳುವಿಕೆ, ಆಪ್ಷನ್ 4 ಪೋರ್ಚುಗೀಸರ ವಿರುದ್ಧ ಗೋವಾದ ಸ್ವಾತಂತ್ರ್ಯ ಹೋರಾಟ. ಸರಿಯಾದ ಉತ್ತರ ಆಪ್ಷನ್ 3 ಭಾರತ ಸರ್ಕಾರದಿಂದ ಹೈದರಾಬಾದ್ ಮಾಂಡಳಿಕ ರಾಜ್ಯದ ಸ್ವಾಧೀನಪಡಿಸಿಕೊಳ್ಳುವಿಕೆ. ಪ್ರಶ್ನೆ 6 ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ? ಆಪ್ಷನ್ 1 ಸೀತಾ ನದಿ, ಆಪ್ಷನ್ 2 ಶರಬಿ, ಆಪ್ಷನ್ 3 ತಾಡ್ರಿ, ಆಪ್ಷನ್ 4 ಶರಾವತಿ. ಸರಿಯಾದ ಉತ್ತರ ಆಪ್ಷನ್ 2 ಶರಬಿ. ಪ್ರಶ್ನೆ 7 ಮಲ್ಪೆ ಬಳಿ ಇರುವ ಸೆಂಟ್ ಮ್ಯಾರಿಸ್ ದ್ವೀಪದ ಸ್ಥಳೀಯ ಹೆಸರೇನು? ಆಪ್ಷನ್ 1 ಪೀಜನ್ ದ್ವೀಪ, ಆಪ್ಷನ್ 2 ತೋನ್ಸ್ಪಾರ್ ದ್ವೀಪ, ಆಪ್ಷನ್ 3 ನೇತ್ರಣ ದ್ವೀಪ, ಆಪ್ಷನ್ 4 ದರಿಯಾ ಬಹದ್ದೂರ್ ಗರ್. ಸರಿಯಾದ ಉತ್ತರ ಆಪ್ಷನ್ 2 ತೋನ್ಸ್ಪಾರ್ ದ್ವೀಪ. ಪ್ರಶ್ನೆ 8 ಈ ಕೆಳಗಿನ ಯಾವುದರ ನಡುವೆ ಪಾಕ್ ಕೊಲ್ಲಿಯೂ ಇದೆ? ಆಪ್ಷನ್ 1 ಗಲ್ಫ್ ಆಫ್ ಕಚ್ ಅಂಡ್ ಗಲ್ಫ್ ಆಫ್ ಕಂಬಾಟ್, ಆಪ್ಷನ್ 2 ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಲ್, ಆಪ್ಷನ್ 3 ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳು, ಆಪ್ಷನ್ 4 ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಸರಿಯಾದ ಉತ್ತರ ಆಪ್ಷನ್ 2 ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಲ್. ಪ್ರಶ್ನೆ 9 ಈ ಕೆಳಗಿನ ಯಾವ ಸ್ಥಳದಲ್ಲಿ ನವಿಲು ಅಭಯಧಾಮ ಸ್ಥಾಪಿಸಲಾಗಿದೆ? ಆಪ್ಷನ್ 1 ಮಂಡಗದ್ದೆ, ಆಪ್ಷನ್ 2 ಮಾಗಡಿ, ಆಪ್ಷನ್ 3 ಬೋನಾಲ್, ಆಪ್ಷನ್ 4 ಬಂಕಾಪುರ. ಸರಿಯಾದ ಉತ್ತರ ಆಪ್ಷನ್ 4 ಬಂಕಾಪುರ. ಪ್ರಶ್ನೆ 10 ಭಾರತದ ಮೊದಲ ಉಪಪ್ರಧಾನ ಮಂತ್ರಿ ಮತ್ತು ಭಾರತವನ್ನು ಏಕೀಕರಣಗೊಳಿಸಿದ ನಾಯಕ ಯಾರು? ಆಪ್ಷನ್ 1 ಕಾಮರಾಜ್, ಆಪ್ಷನ್ 2 ಜವಾಹರಲಾಲ್ ನೆಹರು, ಆಪ್ಷನ್ 3 ಸರ್ದಾರ್ ವಲ್ಲಭಭಾಯಿ ಪಟೇಲ್, ಆಪ್ಷನ್ 4 ಆಚಾರ್ಯ ಕೃಪಾಲಾನಿ. ಸರಿಯಾದ ಉತ್ತರ ಆಪ್ಷನ್ 3 ಸರ್ದಾರ್ ವಲ್ಲಭಭಾಯಿ ಪಟೇಲ್. ಪ್ರಶ್ನೆ 11 ಲಿಂಗ ಸಮಾನತೆಯನ್ನು ಸೂಚಿಸಲು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸ್ತ್ರೀ ಸಂಕೇತವನ್ನು ಪರಿಚಯಿಸಿದ ಭಾರತದ ಮೊದಲ ನಗರ ಯಾವುದು? ಆಪ್ಷನ್ 1 ಬೆಂಗಳೂರು, ಆಪ್ಷನ್ 2 ಮುಂಬೈ, ಆಪ್ಷನ್ 3 ಸೂರತ್, ಆಪ್ಷನ್ 4 ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ 2 ಮುಂಬೈ. ಪ್ರಶ್ನೆ 12 ವಿಶ್ವದ ಅತಿ ಎತ್ತರದ PR ಸೇತುವೆಯನ್ನು ಭಾರತೀಯ ರೈಲ್ವೆ ಯಾವ ರಾಜ್ಯದಲ್ಲಿ ನಿರ್ಮಿಸಿದೆ? ಆಪ್ಷನ್ 1 ಮಿಜೋರಾಂ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ಮಣಿಪುರ, ಆಪ್ಷನ್ 4 ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ 3 ಮಣಿಪುರ. ಪ್ರಶ್ನೆ 13 ಭಾರತದ ಮೊದಲ ಆಟಿಕಾ ತಯಾರಿಕಾ ಘಟಕ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ? ಆಪ್ಷನ್ 1 ಧಾರವಾಡ, ಆಪ್ಷನ್ 2 ಬಾಗಲಕೋಟೆ, ಆಪ್ಷನ್ 3 ಬಳ್ಳಾರಿ, ಆಪ್ಷನ್ 4 ಕೊಪ್ಪಳ. ಸರಿಯಾದ ಉತ್ತರ ಆಪ್ಷನ್ 4 ಕೊಪ್ಪಳ. ಪ್ರಶ್ನೆ 14 ದೇಶದ ಮೊದಲ ಕಲ್ಲು ಹೂವಿನ ಉದ್ಯಾನವನ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ 1 ಉತ್ತರಾಖಂಡ, ಆಪ್ಷನ್ 2 ಛತ್ತೀಸ್ಗಢ, ಆಪ್ಷನ್ 3 ಮಣಿಪುರ, ಆಪ್ಷನ್ 4 ಅರುಣಾಚಲ ಪ್ರದೇಶ.
ಸರಿಯಾದ ಉತ್ತರ ಆಪ್ಷನ್ 2 ಛತ್ತೀಸ್ಗಢ. ಪ್ರಶ್ನೆ 15. ಭಾರತದ ಮೊದಲ ಪ್ಲಾಸ್ಮಾ ಬ್ಯಾಂಕ್ ಎಲ್ಲಿ ಪ್ರಾರಂಭವಾಯಿತು? ಆಪ್ಷನ್ 1 ಬೆಂಗಳೂರು, ಆಪ್ಷನ್ 2 ಹೈದರಾಬಾದ್, ಆಪ್ಷನ್ 3 ನವದೆಹಲಿ, ಆಪ್ಷನ್ 4 ಪುಣೆ. ಸರಿಯಾದ ಉತ್ತರ ಆಪ್ಷನ್ 3 ನವದೆಹಲಿ. ಪ್ರಶ್ನೆ 16. ಭಾರತದ ಮೊದಲ ಆಟೋಮೆಟಿಕ್ ರಿಯಾಕ್ಟರ್ ಯಾವುದು? ಆಪ್ಷನ್ 1 ಜೆರ್ಲಿನ್, ಆಪ್ಷನ್ 2 ಧ್ರುವ, ಆಪ್ಷನ್ 3 ಅಪ್ಸರ್, ಆಪ್ಷನ್ 4 ಕಾಮಿನಿ. ಸರಿಯಾದ ಉತ್ತರ ಆಪ್ಷನ್ 3 ಅಪ್ಸರ್. ಪ್ರಶ್ನೆ 17. ಶಂಕರ್ 6 ಅಥವಾ ಸಂಕರ್ 6 ಇವುಗಳಲ್ಲಿ ಯಾವುದರ ಜಾತಿ ಅಥವಾ ತಳಿ? ಆಪ್ಷನ್ 1 ಸಾಸಿವೆ, ಆಪ್ಷನ್ 2 ಹತ್ತಿ, ಆಪ್ಷನ್ 3 ಕಡಲೆಕಾಯಿ, ಆಪ್ಷನ್ 4 ಸೋಯಾಬೀನ್. ಸರಿಯಾದ ಉತ್ತರ ಆಪ್ಷನ್ 2 ಹತ್ತಿ. ಪ್ರಶ್ನೆ 18. ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ಮೇಲಿನ ನೀತಿ ಯಾರು ಪರಿಚಯಿಸಿದರು? ಆಪ್ಷನ್ 1 ಆಲ್ಫಾನ್ಸೋ ಡೆ ಅಲ್ಬುಕರ್ಕ್ಯು, ಆಪ್ಷನ್ 2 ಫ್ರಾನ್ಸಿಸ್ಕೋ ಡೆ ಆಲ್ಮೆಡ, ಆಪ್ಷನ್ 3 ನೀನೋ ಡಾ ಕುನ್ಹಾ, ಆಪ್ಷನ್ 4 ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ 2 ಫ್ರಾನ್ಸಿಸ್ಕೋ ಡಿ ಆಲ್ಮೆಡ. ಪ್ರಶ್ನೆ 19. ಈ ಕೆಳಗಿನವುಗಳಲ್ಲಿ ಭಾರತ ಸರ್ಕಾರದಲ್ಲಿ ಮೊದಲ ಕಾನೂನು ಅಧಿಕಾರಿಗಳಾಗಿ ಯಾರು ಇರುತ್ತಾರೆ? ಆಪ್ಷನ್ 1 ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್, ಆಪ್ಷನ್ 2 ಕಾನೂನು ಮಂತ್ರಿ, ಆಪ್ಷನ್ 3 ಭಾರತದ ಮುಖ್ಯ ನ್ಯಾಯಾಧೀಶ, ಆಪ್ಷನ್ 4 ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ 4 ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಪ್ರಶ್ನೆ 20. ಬ್ರಿಟಿಷರಿಂದ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವ ನಿರ್ಣಯ ಹೊರಡಿಸಿದ 1929ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ದರು? ಆಪ್ಷನ್ 1 ಗೋಪಾಲ್ ಕೃಷ್ಣ ಗೋಖಲೆ, ಆಪ್ಷನ್ 2 ಮೋತಿಲಾಲ್ ನೆಹರು, ಆಪ್ಷನ್ 3 ಜವಾಹರ್ಲಾಲ್ ನೆಹರು, ಆಪ್ಷನ್ 4 ಬಾಲಗಂಗಾಧರ್ ತಿಲಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.